ರಚನೆ ಮಾಡಿದ್ರು. ಒಂದ್ ಕಡೆ ಪರ ವಿರೋಧ ವ್ಯಕ್ತ ಆಗ್ತದೆ. ತುಂಬಾ ನಿಲ್ಲ. ಈಗಾಗಲೇ ನೋಡಿ, ಒಂದು ಈ ಸರ್ಕಾರಕ್ಕೆ ಅವ್ರವ್ರ ಸರ್ಕಾರದಲ್ಲಿ ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೋ ಆ ವಿಚಾರದಲ್ಲೆಲ್ಲ ಮುಚ್ಚಾಕಂಥದ್ದಾಯ್ತು. ಸರ್ಕಾರಿ ಅಧಿಕಾರಿಗಳೇ, ದಲಿತ ಅಧಿಕಾರಿಗಳೇ ಆತ್ಮಹತ್ಯೆಯನ್ನ ನ್ಯಾಯಕ್ಕಾಗಿ ಆತ್ಮಹತ್ಯೆ, ಭ್ರಷ್ಟಾಚಾರದ ವಿರುದ್ಧವಾಗಿ ಯಾವ ರೀತಿ ಅನ್ಯಾಯಕ್ಕೆ ತೊಂದರೆಗೊಳಗಾಗಿದ್ರು ಅಂತದನ್ನ ವ್ಯಕ್ತಪಡಿಸಿದ್ರು. ಅದಕ್ಕೆ ನ್ಯಾಯ ಕೊಡಲಿಲ್ಲ. ಇವತ್ತೇನು ಇಶ್ಯೂ ಡೈವರ್ಟ್ ಮಾಡಬೇಕು ಸರ್ಕಾರಕ್ಕೆ. ಓನ್ಲಿ ಥಿಂಗ್ ಇಸ್ ಡೈವರ್ಟ್ ದ ಅಟೆನ್ಷನ್. ನಮ್ಮ ನಂಬಿಕೆ ಕೇಂದ್ರಗಳ ಮೇಲೆ, ಹಿಂದೂ ಸಮಾಜ ನಂಬಿಕೆ ಕೇಂದ್ರಗಳ ಮೇಲೂ ಎಲ್ಲ ಒಂದು ಕಡೆ ಅನುಮಾನ ಹುಟ್ಟಿಸುವಂಥದ್ದು, ಎಲ್ಲಿ ನಂಬಿಕೆ ಇದೆ ಅನ್ನೋಂಥ ಪುಣ್ಯ ಸ್ಥಳಗಳಿದೆಯೋ. ಆದರೆ ಇವತ್ತೇನು ಧರ್ಮಸ್ಥಳದ ಯಾರು ಒಂದು ಸ್ಪೋಕ್ಸ್ ಪರ್ಸನ್ ಹೇಳಿದ್ದಾರೆ, ಸ್ವಾಗತ ಮಾಡಿದ್ದಾರೆ, ಗುಡ್, ಸ್ವಾಗತ. ನೀವು ತನಿಖೆ ಮಾಡ್ತೀರಾ, ಸ್ವಾಗತ. ಯಾಕೆಂದರೆ ಈ ಗುಮಾನಿ ಕೂರಿಸುವಂಥದ್ದು, ಅನುಮಾನ ನಿರ್ಮಾಣ ಮಾಡೋವಂಥದ್ದು ಎಲ್ಲ ಒಂದು ಕಡೆ ಸಮಾಜದಲ್ಲಿ ಆಗಬಾರ್ದು. ಪಾರದರ್ಶಕ ತನಿಖೆ ಮಾಡ್ತೀರಾ, ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರೇ ಸ್ವಾಗತ ಮಾಡಿದ್ದಾರೆ, ಆಯಿತು. ಆದರೆ ಈ ಸರ್ಕಾರದ ಉದ್ದೇಶ ಏನು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಶ್ಯೂನ ಡೈವರ್ಟ್ ಮಾಡಬೇಕಿತ್ತು. ಏನು ಅಂದರೆ ಇವ್ರ ಮೇಲೆ ದಿನ ಬೆಳಗ್ಗೆ ಎದ್ದರೆ ಇವ್ರ ಮೇಲೆ ಎಲ್ಲ 108 ಇವ್ರದ್ದು ಗೋಲ್ಮಾಲ್ಗಳಿದಾವಲ್ಲ, ಇವನ್ನೆಲ್ಲ ಕವರ್ ಮಾಡ್ಕೊಳ್ಳೋಕ್ಕೆ ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸರ್, ಅಲ್ಲಿ ಕೊಲೆಗಳು ಮತ್ತೆ ಮಹಿಳೆಯರ ಅಸಹಜ ಸಾವು ಈ ರೀತಿಯಿಂದ ಪ್ರಕರಣಗಳು ಕೇಳಿ ಬರ್ತಾ ಇದೆ ಸರ್. ಹೇಳಕ್ಕೆ ಏನು ಸರ್, ಇವತ್ತು ನೋಡಿ ನನ್ನ ಮಗಳನ್ನ ಈ ರೀತಿ ಮಾಡಿದ್ದಾರೆ ಸರ್. ಈಗ ತನಿಖೆಗೆ SITನ ಅವ್ರು ಸ್ವಾಗತಿಸಿದ್ದಾರೆ. ಆದರೆ ನಿಮಗೆ ಗೊತ್ತಿದೆ, ಒಂದು ನದಿ, ಒಂದು ಸ್ಥಳ ಅಂದಾಗ ಯಾರ್ಯಾರು ಏನೇನು ಅಂತ ಇವಾಗ ನಾನು ಹೇಳೋದು ತಪ್ಪಾಗುತ್ತೆ. ಆದರೆ ಇವತ್ತು ಇದಕ್ಕಿದ್ದಾಗೆ ಇವತ್ತು ಎಲ್ಲ ಹಲವಾರು ವರ್ಷದಿಂದ ವ್ಯವಸ್ಥಿತವಾಗಿ ಈ ನಂಬಿಕೆ ಕೇಂದ್ರದ ಮೇಲೆ ಅಪಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿರೋದೂ ಇದೆ, ಇಲ್ಲ ಅಂತ ಏನಲ್ಲ. ರಾಜಕೀಯ ಪ್ರೇರಿತವಾಗಿರೋಂಥದ್ದು ಇದೆ. ಆದರೂ ಇವತ್ತು ತನಿಖೆ ಮಾಡಲಿಕ್ಕೆ ಸರ್ಕಾರ ಮುಂದೆ ಹೊಟ್ಟಿದ್ದಾರೆ, ಅದನ್ನು ಸ್ವಾಗತಿಸಿದ್ದಾರೆ. ಬಟ್ ಇವ್ರ ಇಂಟೆನ್ಷನ್ ಏನು? ಇವ್ರ ಇವರು ತಟ್ಟೆ ಮುಂದೆನೆ ಏನೋ ಹೇಳ್ತಾರಲ್ಲ, ಹೆಗಣ ಸತ್ತೆ ಬಿದ್ದಿದೆ ನೋಡಲ್ಲ, ಎಲ್ಲೆಲ್ಲೋ ನೋಡಿಕೊಂಡು ಏನೇನೋ ನೋಡುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ಸೊ ಮಾಡಲಿ, ಅವರು ಸ್ವಾಗತಿಸಿದ್ದಾರೆ. ವೆಲ್ಕಮ್ ಮಾಡಿ, ತನಿಖೆ ಮಾಡಬೇಕಾಗಿದೆಯಾ ಮಾಡಿ ಅಂತ ಹೇಳಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು DK ಶಿವಕುಮಾರ್ ನಾನು ಯಾವ ರೀತಿ ಗಮನ ಮಾಡಿಲ್ಲ, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ, ಗೊಂದಲ ಇದೆ ಅನ್ನೋ ಭ್ರಮ ಬಿಜೆಪಿಯವರಲ್ಲಿದೆ ನಮ್ಮಿಬ್ಬರ ನಡುವೆ. ಅಯ್ಯೋ, ನೀವು ಭಾಳ ಪ್ರೀತಿಯಾಗಿ ತಪ್ಕೊಂಡಿರ್ರಿ, ನಮಗೇನು ಸಮಸ್ಯೆ? ನೀವು ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದವರು ನೀವು ಭಾಳ ಪ್ರೀತಿಯಿಂದ ಇದ್ದಾರೆ, ನಮಗೇನು ಸಮಸ್ಯೆ ಇಲ್ಲಪ್ಪ. ನೀವು ಚೆನ್ನಾಗಿರಿ. ಸರ್ಕಾರ, ಜನ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಕಾಲ ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸಿ, ಅಧಿಕಾರ ನಡೆಸಿ ಜನಪರವಾಗಿ ಕೆಲಸ ಮಾಡಿ, ಜನರ ವಿಶ್ವಾಸ ಗಳಿಸ್ಕೊಳ್ಳಿ, ಜನಪರವಾಗಿ ಕೆಲಸ ಮಾಡಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ನಮಗೇನು ಆಸಕ್ತಿ ಇಲ್ಲ. 5 ವರ್ಷ ಕಾಲ 36 ವರ್ಷದಲ್ಲಿ ಎಂದೂ ಕಾಣದಂಥ ಬಹುಮತ ರಾಜ್ಯದ ಜನರು ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ನೀವು ನಡ್ಕೊಳ್ಳೋಂಥ ನಡವಳಿಕೆಗಳು ಯಾವುದರಲ್ಲೂ, ನಾನು ಈಗಾಗಲೇ ಹೇಳಿದ್ದೀನಿ, ಆಡಳಿತದಲ್ಲೂ ಏನೂ ಪ್ರಯೋಜನ ಇಲ್ಲ, ಅಭಿವೃದ್ಧಿಯಲ್ಲೂ ಇಲ್ಲ, ಯಾವುದರಲ್ಲೂ ಏನು ಒಳ್ಳೆ ಕೆಲಸ ಇಲ್ಲ, ನಡವಳಿಕೆನಲ್ಲೂ ಇಲ್ಲ ಅಂತ ಆಗಿದೆ. ಹಾಗಾಗಿ ನಿಮ್ಮ ನಡವಳಿಕೆ, ನೀವು ಇರ್ಬೋದು, ನೀವು ಒಂದೇ ಪಕ್ಷದವರು ಸರ್ಕಾರದಲ್ಲಿ ಇರೋರು ಇರ್ಬೋದು, ಆದರೆ ನಿಮ್ಮ ನಡವಳಿಕೆ ವೇದಿಕೆ ಮೇಲೆ ಆಗಿರುವಂಥದ್ದು ಜನಕ್ಕೆ ಅಸಹ್ಯ ಆಗಿದೆ. ಏನಪ್ಪ ಇಂಥವ್ರಿಗೆ ಓಟ್ ಹಾಕಿದ್ದೀವಿ ಅನ್ನೋಂಥ ನೋವು ಜನರಲ್ಲಿ ಎದ್ದು ಕಾಣ್ತಿರುವಂಥದ್ದಿದೆ. ಹಾಗಾಗಿ ನೀವು ತುಂಬ ಪ್ರೀತಿಯಿಂದ ಇರ್ರಿ ಅಪ್ಪ, ತುಂಬ ಪ್ರೀತಿಯಿಂದ. ನಿಮಗೆ ನೀವು ಪರಸ್ಪರ ಹಿಂಗೆ ಅವಮಾನ ಮಾಡ್ಕೊಳ್ಳೋದೇ ನಿಮ್ಮ ಪ್ರೀತಿ ಅನ್ನೋದು. ಪ್ರೀತಿಗೆ ಹೊಸ ಡೆಫಿನೇಷನ್ನು ಕಾಂಗ್ರೆಸ್ ಪಕ್ಷದಿಂದ ಗೌರವ ಕೊಡೋದಂದ್ರೆ ಹೆಂಗೆ ಅಂದರೆ, ಹಿಂಗೆ ವೇದಿಕೆಯಲ್ಲಿ ತೇಜೋವಧೆ ಮಾಡೋದೇ ಪ್ರೀತಿ. ಅವರು ನಿನ್ ಜೊತೆ MLA ಇಲ್ಲ ಅನ್ನೋದು ಒಂದು ಪ್ರೀತಿ, ಗೌರವ ಕೊಡುವಂಥದ್ದು. ಹೇಗೆ ನಮಗೆ ಯಾಕೆ, ನಮಗೇನು ಬೇಜಾರು ಏನು ಅಂದ್ರೆ, ಏನಪ್ಪ ಇಂಥ ರಾಜಕೀಯ ಈ ಮಟ್ಟಕ್ಕೆ ಬೆಳೀತಲ್ಲ. ರಾಜಕೀಯ ಒಂದು ಸರ್ಕಾರದಲ್ಲಿ ಇರುವಂಥ ಹಿರಿಯ ರಾಜಕಾರಣಿಗಳೇ ಈ ಮಟ್ಟಕ್ಕೆ ಇಳಿದ್ರಲ್ಲ, ಈ ಮಟ್ಟಕ್ಕೆ ಇಳಿದು ಕುಸಿದಿದೆಯಲ್ಲ ಸಾರ್ವಜನಿಕ ಜೀವನ ಅನ್ನೋಂಥದ್ದು ಅಷ್ಟೇ ಬೇಸರ. ನೀವು ಹಿಂಗೆ ಇಷ್ಟೇ ಪ್ರೀತಿ ತೋರಿಸ್ಕೊಳ್ಳಿ, ಒಳ್ಳೇದು ನಮಗೆ. ನೀವು ಇನ್ನೂ ಜಾಸ್ತಿ ಪ್ರೀತಿ ತೋರಿಸ್ಕೊಳ್ಳಿ. ಈಗೇನು ಪ್ರೀತಿ ಅಂತ ಏನು ಹೇಳಿದಿರಲ್ಲ, ಈ ನಡವಳಿಕೆ ಮೈಸೂರು ಕಾರ್ಯಕ್ರಮನೇ ಒಂದು ಪ್ರೀತಿ, ಡೆಲ್ಲಿನಲ್ಲಿ ನಡೆದಿರೋದು ಒಂದು ಪ್ರೀತಿ, ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮ ಪ್ರೀತಿನೇ ಹೊಸ ಡೆಫಿನೇಷನ್ ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷದವರು. ಹಾಗಾಗಿ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋಂಥದ್ದು ಇವತ್ತು ಜನ ನೋಡಿದ್ದಾರೆ. ಅಧಿಕಾರ ಹಂಚಿಕೆಯ ಮನಸ್ಥಿತಿ DK ಶಿವಕುಮಾರ್ ಅವರು, ಅಧಿಕಾರ ಹಂಚಿಕೆಯ ಮನಸ್ಥಿತಿ DK ಶಿವಕುಮಾರ್, ನನಗೆ ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ ಅಧಿಕಾರ. ನೋಡಿ, ಯಾವಾಗಲೂ ಕಾಂಗ್ರೆಸ್ನಲ್ಲಿ ಕಚ್ಚಾಟ. ನಾನು ಮುಖ್ಯಮಂತ್ರಿ ಅಂತ ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ದಾರೆ ನೋಡಿದಿರಲ್ವಾ? ಎಷ್ಟು ಜನ ಘೋಷಣೆ ಮಾಡ್ಕೊಂಡಿದ್ರು? ಪ್ರಿಯಾಂಕ್ ಖರ್ಗೆ ಘೋಷಣೆ ಮಾಡ್ಕೊಂಡ್ರು, ಪರಮೇಶ್ವರ್ ಘೋಷಣೆ, ಸತೀಶ್ ಜಾರಕಿಹೊಳಿ ಘೋಷಣೆ,
ಡಿ ಕೆ ಶಿವಕುಮಾರ್ ಘೋಷಣೆ, ಇನ್ನು ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ, ಇನ್ನು ಯಾರ್ಯಾರು ಘೋಷಣೆ ಮಾಡ್ಕೊಂಡಿದ್ರು, ಎಲ್ಲ ಘೋಷಣೆಗಾರರು. ಇಲ್ಲ ನಾನೇ ಮುಖ್ಯಮಂತ್ರಿ ಯಾರು ನೋಡಿದ್ದೀರಾ? ನಾನೇ ಇರ್ತೀನಪ್ಪ ಅಂತ ಹೇಳೋರು ಎಲ್ಲರೂ ನೋಡಿದ್ದೀರಾ? ಯಾರೋ ಪಕ್ಷ ಎಂಥ ಪರಿಸ್ಥಿತಿ, ಒಬ್ಬ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋಂಥ ಪರಿಸ್ಥಿತಿ. ನಿಜಕ್ಕೂ ಯಾವ ಮುಖ್ಯಮಂತ್ರಿಗೂ ಇಂಥ ಕೆಟ್ಟ ಪರಿಸ್ಥಿತಿ, ಇಂಥ ಶೋಚನೀಯ ಪರಿಸ್ಥಿತಿ ಯಾವ ಮುಖ್ಯಮಂತ್ರಿಗೂ ಬರಬಾರ್ದು. ಅಂಥ ಪರಿಸ್ಥಿತಿ ಪಾಪ ನಿಜಕ್ಕೂ ನಮಗೂ ಅಯ್ಯೋ ಅನ್ಸುತ್ತೆ. ಪಾಪ ಸಿದ್ದರಾಮಯ್ಯನವ್ರ ಕೆಲವು ಸಲ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಇನ್ನು ಮಿಕ್ಕಿದವ್ರು MLA ನಾನೇ ಮಂತ್ರಿ ಅಂತಾರೆ. ಇನ್ನು ಮಿಕ್ಕಿದವ್ರು ಇದ್ದಾರೆ ನಾನು ಡೆಪ್ಟಿ ಚೀಫ್ ಮಿನಿಸ್ಟ್ರು, ನಾವು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳೋವಂಥವ್ರು ಇನ್ನೂ ಒಂದಿಷ್ಟು ದೊಡ್ಡ ಸಲಕ್ಕೆ. ಸೊ ಈ ರೀತಿ ಕಾಂಗ್ರೆಸ್ನಲ್ಲಿ ಬೋರ್ಡು, ಚೇರ್ಮನು, ಮಂತ್ರಿ ನಡೀತಾನೆ ಇದೆ, ಗುದ್ದಾಟ ಕಚ್ಚಾಟ ನಡೀತಾನೆ ಇದೆ. ನಾನು KPCC ಅಧ್ಯಕ್ಷ ಅಂತ ನಾವು ಹೇಳ್ತಿಲ್ಲ. ಸೊ ಎಲ್ಲ ಸ್ಥಾನಕ್ಕೂ ಅವರಲ್ಲಿ ಕಚ್ಚಾಟ ನಡೀತಿದೆ. ಭ್ರಷ್ಟಾಚಾರ ಮತ್ತು ಅವ್ಯವಸ್ಥೆ ಮತ್ತು ಎಲ್ಲರೂ ಅವ್ರ MLAಗಳು ಹೇಳೋ ಭಾಷೆಗಳು ನೀವೇ ನೋಡಿದ್ದೀರಾ. ಇಡೀ ದೇಶದಲ್ಲಿ ನಂಬರ್ 1 ಭ್ರಷ್ಟಾಚಾರದಲ್ಲಿ ಅಂತ ಹೇಳ್ತಾರೆ. ನಾವೇನು ಅಭಿವೃದ್ಧಿ ಆಗ್ತಿಲ್ಲ, ನಾವು ವಿಧಾನಸೌಧಕ್ಕೆ ಬಂದು ನೇಣು ಹಾಕೊಂಡು ಸಾಯ್ಬೇಕಂತ ಕೇಳೋರಿದ್ದಾರೆ. ಇನ್ನೊಬ್ರು ಹೇಳ್ತಾರೆ ದುಡ್ಡು ಕೊಟ್ಟರೆ ಮನೆಗಳು ಕೊಡ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಅವ್ರವರೇ, ನಾವೇನು ಹೇಳ್ತಿಲ್ಲಪ್ಪ, ನಾವು ಯಾವ ಆಪಾದನೆಯೂ ಇಲ್ಲ. ಸರ್ವಾಧಿಕಾರ, ಕಲಬುರಗಿ ರಿಪಬ್ಲಿಕ್ಕು, ಗುಲ್ಬರ್ಗ ರಿಪಬ್ಲಿಕ್ ಅಂತ ಎಲ್ಲ ಇವರಲ್ಲೇ ಕಚ್ಚಾಟಗಳು ಆಗ್ತಿದ್ದಾವೆ. ಸೊ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿ. ಓಕೆ.